ಝಾನ್ಸಿ ತನ್ನ ಎಲ್ಲಾ ಶತ್ರುಗಳನ್ನ ಮಟ್ಟ ಹಾಕಿ ಇಲ್ಲಿವರೆಗೂ ಬೆಳೆದು ನಿಂತಿದ್ದಾಳೆ ಅನ್ನೋ ಸತ್ಯ. ಇರ್ಬೋದು ನಾಗಾರ್ಜುನ್, ಇಷ್ಟು ದಿನ ಝಾನ್ಸಿ ಹೋರಾಡ್ತಾ ಇದ್ದಿದ್ದು ಅವಳ ಶತ್ರುಗಳ ಜೊತೆಲೆ. ಆದ್ರೆ ಇವಾಗ ಅವಳು ಹೋರಾಡ್ಬೇಕಾಗಿರೋದು ಅವಳ ಜೊತೆಲೇ ಇಟ್ಕೊಂಡು ಸಂಚು ಮಾಡಿ ಹೊಂಚಾಕಿ ಅವಳನ್ನ ಸೋಲ್ಸ್ಬೇಕು ಅಂತಿರೋ ಹಿತಶತ್ರುಗಳ ಜೊತೆಲಿ. ಅದು ನಿನಗೆ ನೆನಪಿರ್ಲಿ. ಯಜಮಾನ ಯಜಮಾನ. ಯಾರಾದ್ರೂ ನಮ್ಮನ್ನ ನೋಡಿ ಕಲ್ಲು ಹೊಡೆದ್ರೆ ಅದನ್ನೇ ಬೆಳವಣಿಗೆ ಮೆಟ್ಲು ಮಾಡಿಕೊಂಡು ಬೆಳೆಯೋ ಕೆಟಗರಿಗೆ ಸೇರಿದವಳು ಆ ಝಾನ್ಸಿ. ನೋಡ್ ತುಳಸಿ, ನನಗ್ ಗೊತ್ತಿರುವಾಗ ಈ ಝಾನ್ಸಿ ಚಾಲೆಂಜ್ಗಳನ್ನ ಮಾಡಿಕೊಂಡು ಇಂಥ ಸಾವಿರಾರು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿಕೊಂಡು ಎದುರುಗಳಿಗೆ ನಡ್ಕ ಹುಟ್ಟಿಸಿ ಈ ಲೆವೆಲ್ಗೆ ಬೆಳೆದು ನಿಂತಿದ್ದಾಳೆ. ಅಂಥದ್ರಲ್ಲಿ ಈಗ ನೀನು ಸೃಷ್ಟಿ ಮಾಡಿ ಅದ್ರಲ್ಲಿ ಸಕ್ಸಸ್ ಪಡೆಯಕ್ ಆಗತ್ತಾ? ಸ್ಟಾಪ್ ಇಟ್ ನಾಗಾರ್ಜುನ್. ನಿನಗೆ ಯಾವಾಗ್ಲೂ ಆ ಝಾನ್ಸಿ ಅದೇ ಕೆಲಸ ಅಲ್ವಾ? ಇದ್ದಿದ್ದಿನ ಇದ್ದ ಹಾಗೆ ಹೇಳಿದ್ರೆ ಕೆಂಡದಂತ ಕೋಪ ಬರುತ್ತೆ ಅನ್ನೋ ಗಾದೆ ಮಾತೆ ಇರ್ಬೇಕಾದ್ರೆ ನೀನ್ ಹೀಗೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ ಬಿಡು. ನಾನು ಝಾನ್ಸಿನ ಹೊಗಳ್ತಾ ಇಲ್ಲ, ಇರೋ ಸತ್ಯನೇ ಹೇಳ್ತಾ ಇದ್ದೀನಿ. ಯಾವ ಸತ್ಯ? ಝಾನ್ಸಿ ತನ್ನ ಎಲ್ಲಾ ಶತ್ರುಗಳನ್ನ ಮಟ್ಟ ಹಾಕಿ ಇಲ್ಲಿವರೆಗೂ ಬೆಳೆದು ನಿಂತಿದ್ದಾಳೆ ಅನ್ನೋ ಸತ್ಯ. ಇರ್ಬೋದು ನಾಗಾರ್ಜುನ್, ಇಷ್ಟು ದಿನ ಝಾನ್ಸಿ ಹೋರಾಡ್ತಾ ಇದ್ದಿದ್ದು ಅವಳ ಶತ್ರುಗಳ ಜೊತೆಲೆ. ಆದ್ರೆ ಇವಾಗ ಅವಳು ಹೋರಾಡ್ಬೇಕಾಗಿರೋದು ಅವಳ ಜೊತೆಲೇ ಇಟ್ಕೊಂಡು ಸಂಚು ಮಾಡಿ ಹೊಂಚಾಕಿ ಅವಳನ್ನ ಸೋಲ್ಸ್ಬೇಕು ಅಂತಿರೋ ಹಿತಶತ್ರುಗಳ ಜೊತೆಲಿ. ಅದು ನಿನಗೆ ನೆನಪಿರ್ಲಿ. ಶತ್ರು ಆದ್ರು ಹಿತಶತ್ರು ಆದ್ರು ಆ ಝಾನ್ಸಿಗೆ ಒಂದ್ ಲೆಕ್ಕನ ಮಾಮ್. ನೋಡು ಪ್ರಣವ್, ನಾವು ಯಾರನ್ನ ಜಾಸ್ತಿ ನಂಬ್ತೀವೋ, ನಮ್ಮವರು ಅಂತ ಅನ್ಕೊಳ್ತೀವೋ ಅವರಿಂದಾನೇ ನಾವು ಜಾಸ್ತಿ ಮೋಸ ಹೋಗೋದು. ಒಂದ್ ತಿಳ್ಕೊ ಪ್ರಣವ್, ಶತ್ರುಗಳಿಗಿಂತ ಹಿತಶತ್ರುಗಳೇ ತುಂಬಾ ಡೇಂಜರ್. ಯಾಕಂದ್ರೆ ನಮ್ ಜೊತೆಲೇ ಇರ್ತಾರೆ, ನಮ್ಮೋರ್ ತರನೇ ಕಾಣಿಸ್ತಾರೆ, ಆದ್ರೆ ನಮ್ ಸೋಲನ್ನೇ ಬಯಸ್ತಾ ಇರ್ತಾರೆ. ಹಾಗೆ ಎಸ್ ನಾಗಾರ್ಜುನ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಹೇಗೆ ಈ ತುಳಸಿ ಆ ಝಾನ್ಸಿ ಜೊತೆಲೇ ಇತ್ಕೊಂಡು ಅವಳು ಸಂಸಾರನ ಹಾಳು ಮಾಡ್ಬೇಕು ಅಂತ ಇದ್ದಾಳೋ, ಹಾಗೆ ಜೊತೆಲಿರೋರ್ಗೆ ನಮ್ ವೀಕ್ನೆಸಸ್ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಿದ್ಮೇಲೆ ಅವ್ರ ವಿರುದ್ಧ ಗೆಲ್ಲದಿಕ್ ಸಾಧ್ಯನಾ? ಇವಾಗ ಝಾನ್ಸಿ ಫೇಸ್ ಮಾಡ್ತಿರೋದು ಅದನ್ನೇ, ಅವಳು ಜೊತೆಲೇ ಇಟ್ಕೊಂಡು ಅವಳ ಅಗೇನ್ಸ್ಟ್ ಮಸ್ಲತ್ ಮಾಡ್ತಾ ಇರೋ ಹಿತಶತ್ರುಗಳನ್ನ. ಇಷ್ಟು ದಿನ ಝಾನ್ಸಿ ಗೆಲ್ತಾ ಇದ್ದಿದ್ದು ಅವಳ ಎದುರುಗಡೆ ನಿಂತ್ಕೊಂಡು ಚಾಲೆಂಜ್ ಮಾಡ್ತಾ ಇದ್ದ ಶತ್ರುಗಳು. ಆದ್ರೆ ಇವಾಗ ಅದು ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ಇವಾಗ ಅವಳು ಸುತ್ತ ಇರೋರು ಸಮಯ ನೋಡಿ ಬೇಟೆ ಆಡೋ ನರಿಗಳು. ಅಂತ ಹಿತಶತ್ರುಗಳ ಬಲೆಯಿಂದ ಝಾನ್ಸಿ ಮಾತ್ರ ಅಲ್ಲ, ಆ ದೇವ್ರು ಬಂದ್ರು ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ಈ ಸಲ ಅವಳ ಸೋಲು ಕಟ್ಟಿಟ್ಟ ಬುದ್ಧಿ. ಮೇಡಮ್, ನೀವೀಗ ಯಾಕೆ ಬೇಜಾರಲ್ಲಿ ಕೂತಿದ್ದೀರಾ ಅಂತ ನನಗೆ ಗೊತ್ತು. ಓ, ನೀನಲ್ಲಿ ನನ್ನ ವಿರುದ್ಧವಾಗಿ ಬ್ಲೇಮ್ ಮಾಡಿ ಮಾತಾಡ್ದೆ ಅಂತ ನಾನು ಇಲ್ಲಿ ಡಲ್ಲಾಗಿ ಕೂತಿದ್ದೀನಿ ಅನ್ಕೊಂಡ್ಯಾ? ಇಲ್ಲ, ನಾನು ಅನಿತಾ ಅವ್ರನ್ನ ಕೇರ್ ಮಾಡಿದ್ದಕ್ಕೆ ಅವ್ರ ಗಾಯ ಆಗಿದ್ದ ತಲೆಗೆ ಐಸ್ ಪ್ಯಾಕ್ ಇಟ್ಟಿದ್ದಕ್ಕೆ ಅಲ್ವಾ? ಗೊತ್ತಿದ್ದು ಮತ್ತೆ ನನ್ನ ಕೋಪನ ಹೆಚ್ಚು ಮಾಡೋದಕ್ಕೆ ಬಂದಿದ್ಯಾ? ಮೇಡಮ್, ನಾನು ಅವ್ರಿಗೆ ಕೇರ್ ಮಾಡಿದ್ದು ಜಸ್ಟ್ ಒಂದು ಮಾನವೀಯತೆ ದೃಷ್ಟಿ. ಅದು ಬಿಟ್ಟು ನೀವು ಬೇಜಾರು ಮಾಡ್ಕೊಳ್ಳೋಂಥದ್ದು ಏನೂ ಇಲ್ಲ. ಪರವಾಗಿಲ್ಲ ಬಿಡು ರಾಘು, ನನಗೆ ಅರ್ಥ ಆಗುತ್ತೆ. ನೋಡಿ ಮೇಡಮ್, ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇದೇ ಒಳ್ಳೆ ಚಾನ್ಸು. ಅದಕ್ಕೆ ನೀವು ಟಾಸ್ಕಲ್ಲಿ ಗೆದ್ದು ಇಷ್ಟು ದಿನ ನೀವು ಸೋತಿದ್ದಕ್ಕೆ ಮನೆಯವ್ರು ಮಾಡಿದ್ದು ಮೋಸ ಅನ್ಯಾಯನೇ ಕಾರಣ ಅಂತ ಎಲ್ರಿಗೂ ತೋರಿಸ್ಕೊಡಿ. ಇಲ್ಲ ರಾಘು, ನನ್ ಗೆಲ್ಲೋದಕ್ಕೆ ಚಾನ್ಸೇ ಇಲ್ಲ. ಈ ಟಾಸ್ಕ್ ಅಲ್ಲಿ ನನ್ ಏನು ಪ್ರೂವ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕೆ ಮೇಡಮ್ ಈ ಥರ ನಿರಾಸೆಯಲ್ಲಿ ಮಾತಾಡ್ತಿದ್ದೀರಾ? ಈ ಟಾಸ್ಕ್ ಅಲ್ಲಿ ಸೋಲು ಗೆಲುವನ್ನ ನಿರ್ಧಾರ ಮಾಡಕ್ಕೆ ಯಾವ ಜಡ್ಜು ಇರಲ್ಲ ಅಂತ ಹೇಳಿದಾರೆ ತಾನೆ. ಹಾಗಿದ್ಮೇಲೆ ನಿಮಗೆ ಯಾಕೆ ಸೋಲಿನ ಭಯ? ಟಾಸ್ಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕಾದ್ರೆ ತಾನೆ ಸೋಲು ಗೆಲುವಿನ ಬಗ್ಗೆ ಯೋಚನೆ ಮಾಡಕ್ಕಾಗೋದು.
ಮೇಡಮ್ ನೀವು ಏನು ಮಾತಾಡ್ತಿದ್ದೀರಾ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ. ಅದು ಸರಿ, ಈ ಟಾಸ್ಕಲ್ಲಿ ನೀವು ಯಾಕೆ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ? ಯಾಕಂದ್ರೆ ನನಗ್ ಸೈಕಲ್ ಓಡ್ಸಕ್ಕೆ ಬರಲ್ಲ. ಪರವಾಗಿಲ್ಲ ಅನಿತಾ, ನಿನ್ ಪ್ಲಾನ್ ತುಂಬಾನೇ ಚೆನ್ನಾಗಿ ವರ್ಕೌಟ್ ಆಯ್ತು. ಇದ್ರಿಂದ ಅಣ್ಣನ್ ಮನ್ಸಲ್ಲಿ ನಿನ್ ಬಗ್ಗೆ ಎಷ್ಟು ಕನ್ಸರ್ನ್ ಇದೆ ಅನ್ನೋದ್ ಗೊತ್ತಾಯ್ತು. ನೋಡನಿತಾ, ಪ್ರಯತ್ನ ಮಾಡಿದ್ರೆ ಅವಳ ಜಾಗನ ಖಾಲಿ ಮಾಡಿಸಿ ನೀನ್ ಸೇರ್ಕೋಬಹುದು ಅನ್ನೋದ್ರಲ್ಲಿ ಯಾವ್ದೇ ಡೌಟ್ ಇಲ್ಲ. ಹೌದು ಪಲ್ಲವಿ, ರಾಘವೇಂದ್ರ ಅವ್ರ ಮನ್ಸಲ್ಲಿ ಝಾನ್ಸಿ ಇದ್ರೂನು ಅವ್ರನ್ನ ಖಾಲಿ ಮಾಡ್ಸೋದು ಅಷ್ಟು ದೊಡ್ಡ ವಿಚಾರ ಅಲ್ಲ ಅನ್ನೋದು ನನಗೆ ಕ್ಲಿಯರ್ ಆಯ್ತು. ಸ್ವಲ್ಪ ನೋವಾಯ್ತು ಅನ್ಸ್ತಿದೆ. ಹೊಡ್ದಿರೋ ನೋವಿಗಿಂತ ರಾಘವೇಂದ್ರ ಅವ್ರ ನನ್ ಬಗ್ಗೆ ಕೇರ್ ಮಾಡಿದ್ರಲ್ಲ, ಅದೇ ನನಗೆ ಹೆಚ್ಚು ಖುಷಿ ಕೊಡ್ತಾ ಇರೋದು. ನಿಮ್ ಅಣ್ಣನ್ ಮನ್ಸಲ್ಲಿ ನನ್ ಬಗ್ಗೆ ಇಷ್ಟ ಒಳ್ಳೆ ಅಭಿಪ್ರಾಯ ಇದೆ ಅಲ್ವಾ, ನಂಗಷ್ಟು ಸಾಕ್ ಪಲ್ಲವಿ. ನೋಡ್ತಾ ಇರು, ನಿಮ್ ಅಣ್ಣನ್ಗೆ ಝಾನ್ಸಿ ಅನ್ನೋಳು ಒಬ್ಳು ಇದ್ಲು ಅನ್ನೋದೇ ನೆನ್ಪಾಗ್ಬಾರ್ದು. ಹಾಗ ಅವ್ರ ಮನ್ಸನ್ನ ಆವರ್ಸ್ಕೋತೀನಿ. ಖಂಡಿತ ನೀನ್ ಹಾಗೆ ಮಾಡ್ಬೇಕು ಅನಿತಾ. ಜೊತೆಗೆ ಈ ಲಾಸ್ಟ್ ಟಾಸ್ಕ್ ಅಲ್ಲಿ ನೀನು ಗೆದ್ದು ನಿನ್ನನ್ನು ನೀನು ಪ್ರೂವ್ ಮಾಡ್ಕೋಬೇಕು. ಆಮೇಲೆ ಬರೋ ಎಲೆಕ್ಷನ್ ನಲ್ಲೂ ಗೆದ್ದು ನಿನ್ನ ಸ್ಥಾನವನ್ನ ನೀನು ಭದ್ರ ಮಾಡ್ಕೋಬೇಕು. ಅಲ್ಲ ದೊಡಪ್ಪ, ನೀವ್ ಸೈಕಲ್ ರೇಸ್ ಇಟ್ಟಿದೇನೋ ಸರಿ, ಆದ್ರೆ ಇದಕ್ ಯಾರು ಜಡ್ಜ್ ಇರಲ್ಲ. ಬೇರೆ ಯಾರು ಸೋಲು ಗೆಲ್ವೆ ನಿರ್ಧಾರ ಮಾಡಲ್ಲ. ಯಾರ್ ಫಸ್ಟ್ ಬರ್ತಾರೋ ಅವರೇ ವಿನ್ನರ್ ಅಂತ ಹೇಳಿದ್ರಲ್ಲ. ಇದನ್ನೇ ಬಳಸ್ಕೊಂಡು ಅವಳೆ ಗೆದ್ರೆ ಏನ್ ಮಾಡ್ತೀರಾ? ಜಡ್ಜ್ ಇಲ್ಲ ಅಂತ ಹೇಳೋ ಅವಶ್ಯಕತೆ ಏನಿತ್ತು ದೊಡಪ್ಪ? ಅದಕ್ಕೆ ನಿಮಗೆ ಜಡ್ಜ್ಮೆಂಟ್ ಗೊತ್ತಿಲ್ಲ ಅಂತ ಹೇಳೋದು. ನೋಡಮ್ಮ, ಈ ಗಣಪತಿ ಏನೇ ಮಾಡಿದ್ರು ಅದ್ರ ಹಿಂದೆ ಒಂದು ಲೆಕ್ಕಾಚಾರ ಇರುತ್ತೆ. ಡೋಂಟ್ ವರಿ, ಈ ಟಾಸ್ಕ್ ಅಲ್ಲಿ ಅವಳು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಹೇಗೆ ಹೇಳ್ತೀರಾ ದೊಡಪ್ಪ? ಇಲ್ಲಿ ಬೇರೆ ಏನಾದ್ರೂ ಪಾಯಿಂಟ್ ಹಾಕಿ ಅವಳು ಗೆದ್ದಿದ್ರು ಸೋಲ್ಸೋಕೆ ಯಾರಿಗೂ ಅವಕಾಶ ಇಲ್ಲ. ಒಂದ್ ವೇಳೆ ಅವಳೇ ಫಸ್ಟ್ ಬಂದ್ರೆ ಅವಳೇ ಗೆದ್ದಾಗಿತ್ತಾನೆ. ಅಲ್ಲೇ ಇರೋದಮ್ಮ ಈ ಗೇಮಲ್ಲಿ ಟ್ವಿಸ್ಟ್. ಟ್ವಿಸ್ಟಾ? ಅದೇನ್ ದೊಡ್ಡ ಮಾವ? ಅವಳಿಗೆ ಸೈಕಲ್ ಓಡ್ಸಕ್ಕೆ ಬರಲ್ಲ. ಅದೇ ಈ ಟಾಸ್ಕ್ ಅಲ್ಲಿರೋ ಮೇಜರ್ ಅಡ್ವಾಂಟೇಜು. ಇಷ್ಟು ದಿನ ನಡೆದಿರೋ ಟಾಸ್ಕ್ ಅಲ್ಲಿ ಸೋಲು ಗೆಲುವು ನಿರ್ಧಾರ ಮಾಡಬೇಕಂದ್ರೆ ಟಾಸ್ಕ್ ಮುಗಿಯುವವರೆಗೂ ಕಾಯ್ಬೇಕಾಗಿತ್ತು. ಆದ್ರೆ ಈ ಟಾಸ್ಕ್ ಶುರು ಆಗೋದಕ್ಕೆ ಮುಂಚೆನೆ ನೀನ್ ಗೆದ್ದು ಬಿಟ್ಟಿದೀಯಾ. ಅಂದ್ರೆ ಸೈಕಲ್ ಓಡ್ಸೋಕೆ ಬರ್ದೆ ರೇಸ್ಗೆ ಬರ್ತೀನಿ ಅಂತ ಒಪ್ಕೊಂಡಿದ್ದಾಳ? ಅದ್ ಸರಿ ದೊಡಪ್ಪ, ನಿಮ್ಗೆ ಹೇಗೆ ವಿಷಯ ಗೊತ್ತಾಯ್ತು? ಪಕ್ಕದ ಮನೆ ಚಿಂಟು ಸೈಕಲ್ ಓಡಿಸ್ತ, ಆಗ ಅವನಿಗೆ ಬಾ ಸೈಕಲ್ ಓಡಿಸು ಅಂದ. ಆಗ ನಂಗೆ ಸೈಕಲ್ ಓಡ್ಸಕ್ ಬರಲ್ಲ, ನಾನು ಕಲ್ತಿಲ್ಲ ಅಂತಂದ್ಲು. ಅದನ್ನೇ ಇಟ್ಕೊಂಡು ಈ ಟಾಸ್ಕ್ ನಾನು ಮಾಡಿದ್ದೀನಿ. ಹೆಂಗೆ ನಾನು? ನೀವ್ ಬಿಡಿ ದೊಡಪ್ಪ, ಸೂಪರ್. ನೋಡ್ತಾ ಇರು, ನಾಳೆ ಅವಳ ಕತೆ ಡಮಾರು. ಮೇಡಮ್, ಏನ್ ಈ ರೀತಿ ಶಾಕ್ ಕೊಡ್ತಿದ್ದೀರಾ? ನಿಜವಾಗ್ಲೂ ನಿಮಗ್ ಸೈಕಲ್ ಓಡ್ಸಕ್ ಬರಲ್ವಾ? ಪ್ರಾಮಿಸ್, ನನಗ್ ಬರಲ್ಲ ರಾಘು. ನನ್ ಲೈಫಲ್ಲಿ ಎಲ್ಲಾನು ಅಂತ ಹಠ ಮಾಡಿ ಕಲ್ತೆ. ಬೇಕಿದ್ರೆ ರೇಸ್ ಕಾರ್ ಓಡಿಸ್ಬಿಡ್ತೀನಿ. ಆದ್ರೆ ನನಗ್ ಸೈಕಲ್ ಅಂದ್ರೆ ಭಯ. ಭಯನ? ಅದು ನಿಮಗೆ? ನನಗ್ ನಂಬಕ್ಕೆ ಆಗ್ತಿಲ್ಲ. ನಂಬ್ಲೇಬೇಕು ರಾಘು, ಯಾಕಂದ್ರೆ ನಂಗ ಆ ಭಯ ಈಗ್ಲಿಂದ ಬಂದಿರೋದಲ್ಲ, ಚಿಕ್ಕ ವಯಸ್ಸಿಂದ ಇರೋದು. ಅದೇನೋ ಗೊತ್ತಿಲ್ಲ ರಾಘು, ನಾನ್ ಚಿಕ್ಕವಳಿದ್ದಾಗ್ಲಿಂದಲೂ ಸೈಕಲ್ ಅಂದ್ರೆ ಭಯ. ಸೈಕಲ್ ಓಡ್ಸೋದ್ ಲೈಫ್ಗೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಅದೇ ನನ್ನ ಲೈಫ್ನ ಡಿಸೈಡ್ ಮಾಡುತ್ತೆ ಅಂತ ಈಗ ಗೊತ್ತಾಗ್ತಿದೆ. ಮೇಡಮ್, ಇವಾಗ್ಲೂ ಕಾಲ ಮಿಂಚಿಲ್ಲ. ಈ ಸೈಕಲ್ ಓಡ್ಸೋದೆಲ್ಲ ನಿಮಗೆ ದೊಡ್ಡ ವಿಷಯನೇ ಅಲ್ಲ. ನೀವು ಮಂತ್ರೆ ಈ ಸೈಕಲ್ ಓಡ್ಸೋದನ್ನ ಕಲ್ತು ಈ ಟಾಸ್ಕಲ್ಲಿ ಗೆಲ್ಬಹುದು. ಅಲ್ಲ ರಾಘು, ನನಗ್ ಸೈಕಲ್ ಅಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳಲ್ಲ. ಇನ್ ಒಂದಿನದಲ್ಲಿ ಸೈಕಲ್ ಕಲಿಯಕ್ ಸಾಧ್ಯನಾ? ಇಟ್ಸ್ ಇಂಪಾಸಿಬಲ್ ರಾಘು. ಇವಾಗ್ಲೂ ಗೆಲ್ಲಬೇಕು ಅಂತ ನಿರ್ಧಾರ ಮಾಡಿ. ನಿಮ್ಗಿರ ಆ ಒಂದು ಕೊರತೆಯನ್ನು ನೀಗಿಸ್ಕೋಬಹುದು. ಹಾಗಾದ್ರೆ ನಾನ್ ಸೈಕಲ್ ಕಲಿಬಹುದು ಅಂತ್ಯಾ? ಹೌದು ಮೇಡಮ್. ಆದ್ರೂ ನನಗ್ ಭಯ ರಾಘು. ನೋಡಿ ಮೇಡಮ್, ಈ ಭಯನೇ ನಮ್ಮ ನಿಜವಾದ ಶತ್ರು, ಧೈರ್ಯನೇ ನಮ್ಮ ನಿಜವಾದ ಮಿತ್ರ. ನೀವ್ ಅನ್ಕೊಂಡಂಗೆ ಇಲ್ಲಿ ಬದುಕ್ಬೇಕು ಅಂತಂದ್ರೆ ಸೈಕಲ್ ಓಡ್ಸೋದನ್ನ ಕಲ್ತು ಟಾಸ್ಕ್ನ ಗೆಲ್ಲಲೇಬೇಕು. ನಮ್ ಸಂಬಂಧ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡೇ ಮಾಡ್ತೀನಿ ರಾಘು. ಇಷ್ಟು ಕಾನ್ಫಿಡೆನ್ಸ್ ಇದ್ರೆ ಸಾಕು ಮೇಡಮ್.
ನೀವು ಗೆಲ್ಲೋದನ್ನ ಯಾರೂ ತಡೆಯಕ್ಕಾಗಲ್ಲ. ಹಾಗಿದ್ರೆ ನೀನ್ ನನಗ್ ಸೈಕಲ್ ಓಡ್ಸೋದ್ ಕಲ್ಸ್ಕೊಡು. ನಾನಾ? ನೀನ್ ಕಲ್ಸ್ಕೊಡ್ದೆ ಮತ್ತಾರ್ ಕಲ್ಸ್ಕೊಡ್ತಾರೆ ನನ್ ಮುತ್ತಿನ ಆ, ಕಸ. ಆ, ಸರಿ ಸರಿ, ನಾನು ಕಲ್ಸ್ಕೊಡ್ತೀನಿ ಅಷ್ಟೇ ತಾನೇ. ಥ್ಯಾಂಕ್ ಯು ಯಜಮಾನ್ರೆ. ಓಕೆ, ನೀವು ಸೈಕಲ್ ಓಡಿಸ್ಬೇಕಾರೆ ಯಾವಾಗ್ಲೂ ನೆಲ ನೋಡ್ಲೇಬಾರ್ದು. ನಮ್ ಕಾನ್ಸಂಟ್ರೇಷನ್ ಏನಿದ್ರು ರೋಡ್ ನೋಡ್ತಾ ಸೈಕಲ್ ಓಡಿಸ್ತಾ ಇರಬೇಕು. ಆಮೇಲೆ ಇನ್ನೊಂದು, ಬ್ರೇಕ್ ಮೇಲೆ ಎಡಗೈ ಕಂಪಲ್ಸರಿ ಇರ್ಲೇಬೇಕು. ಅದ್ ಗೊತ್ತಾಯ್ತು ರಾಘು, ಆದ್ರೆ ನನ್ ಕೆಳಗ್ ಬಿದ್ಬಿಟ್ರೆ? ಮೇಡಮ್, ಅದನ್ನ ಬ್ಯಾಲೆನ್ಸ್ ಮಾಡೋದನ್ನೇ ಸೈಕಲ್ ಓಡಿಸೋದು ಅಂತ ಹೇಳೋದು. ಇವಾಗ ನೀವು ರನ್ನಿಂಗ್ ಅಲ್ಲಿ ಪೆಡಲ್ ತುಳಿತಾ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ಅದೇ ಇವಾಗ ಸೈಕಲ್ನ ನಿಲ್ಲಿಸ್ಬೇಕು. ಮೊದಲು ಬ್ರೇಕ್ ಅಪ್ಲೈ ಮಾಡಿ ಕಾಲ್ನ ಕೆಳಗಿಟ್ಟು ಬೀಳ್ದೇ ಇರೋ ತರ ನಿಲ್ಲಿಸ್ಬೇಕು. ಸರಿ ಆಯ್ತು. ಓಕೆ, ಇವಾಗ ನಿಧಾನಕ್ಕೆ ಪೆಡಲ್ ತುಳಿರಿ. ಕಮಾನ್. ರಾಘು, ಭಯ ಆಗ್ತಿದೆ. ನಾನು ಇಲ್ವಾ ಮೇಡಮ್? ಕಾಲ್ ಪೆಡಲ್ ಮೇಲೆ ಇಟ್ಕೊಳ್ಳಿ. ಬ್ರೇಕ್ ಬಿಡಿ. ಹಾ, ವೆರಿ ಗುಡ್. ಪೆಡಲ್ ಮೇಲೆ ಇಟ್ಕೊಳ್ಳಿ. ಮುಂದೆ ನೋಡಿ. ಹಾ, ತುಳಿರಿ, ಪೆಡಲ್ ಮಾಡಿ. ಮೇಡಮ್, ಹ್ಯಾಂಡಲ್ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ನೀವು ಪೆಡಲ್ ಮೇಲೆ ಇಟ್ಕೊಳ್ಳಿ ಕಾಲು. ಹಾ, ವೆರಿ ಗುಡ್. ಈಗ ಒಂದು ಸ್ವಲ್ಪ ಸ್ಪೀಡ್ ಮಾಡೋಣ. ರೆಡಿ? ರಾಘು, ಸೈಕಲ್ ಕಲಿಯೋದ್ ಇಷ್ಟು ಚೆನ್ನಾಗಿರುತ್ತೆ ಅಂತ ಮೊದ್ಲೇ ಗೊತ್ತಿದ್ದಿದ್ರೆ ಯಾವಾಗ್ಲೂ ನೀನ್ ಹಿಂದೆ ಬಿದ್ದಿರ್ತಿದ್ದೆ. ಇವಾಗ ನನ್ನ ಹಾಗೆ ನೋಡ್ತಿರ್ತೀರೋ ಅಥವಾ ಮುಂದೆ ನೋಡ್ಕೊಂಡು ಸೈಕಲ್ ಕಲಿತೀರಾ? ನಾನು ಹಾಗೆ ನೋಡ್ತಿದ್ರೆ ಅವ್ರ ಮುಂದೆ ಸೋಲ್ಬೇಕಾಗತ್ತೆ ಅಷ್ಟೆ. ಇವಾಗ ನಾನೇನಾದ್ರೂ ಕೈ ಬಿಟ್ರೆ ಸೀದಾ ಕೆಳಗಡೆ ಹೋಗಿ ಬಿದ್ದು ಕೈ ಕಾಲು ಮುರ್ಕೊಂತೀರಾ ಅಷ್ಟೇ. ನಾನ್ ಬಿದ್ದ ಕೈ ಹಿಡಿಯಕ್ಕೆ, ನನ್ನ ಗೆಲ್ಸೋದಕ್ಕೆ ನನ್ ಗಂಡ ಇರ್ಬೇಕಾದ್ರೆ ನನಗ್ ಯಾವ ಭಯ? ಇವಾಗ ಹೀಗೆ ಮಾತಾಡ್ತಿರ್ತೀರಾ ಅಥವಾ ಸೈಕಲ್ ಕಲಿತೀರಾ? ಇಲ್ಲ ಇಲ್ಲ, ಕಲಿತೀನಿ. ಓಕೆ, ಪೆಡಲ್ ಮೇಲೆ ಇಟ್ಕೊಳ್ಳಿ. ಮುಂದೆ ನೋಡಿ. ಓಕೆ, ವೆರಿ ಗುಡ್. ಹ್ಯಾಂಡಲ್ ಸ್ಟ್ರೇಟ್ ಆಗಿರ್ಲಿ. ಮೇಡಮ್, ನಾನು ಅವಾಗಲೇ ಹೇಳ್ದೆ ತಾನೆ, ಮುಂದೆ ನೋಡಿ. ನಾನು ಇದೀನಿ ತಾನೆ, ನಾನು ಬ್ಯಾಲೆನ್ಸ್ ಮಾಡ್ತೀನಿ. ಮುಂದೆ ನೋಡಿ.